ಕೆಲವು ಘಟನೆಗಳು ಮಾತ್ರ ಯಾತಕ್ಕೆ ಜ್ಞಾಪಕ ಬರ್ತಿಲ್ಲ ಅಂತ ಅವನೇನಾದ್ರೂ ಸೀರಿಯಸ್ ಆಗಿ ಯೋಚನೆ ಮಾಡಿದ್ರೆ ತುಂಬಾ ಕಷ್ಟ ಆಗತ್ತೆ. ಪುಟ್ಟ, ಸ್ಕೂಲಿಂದ ಈಗ ಬಂದ್ಯಾ? ನಿನ್ಗೆ ಹಸುವಾಗಿದ್ಯಾ? ಏನಾದ್ರೂ ತಂದ್ಕೊಡ್ಲಾ? ನಿನ್ನೆ ನಾವು ಒಂದೊಂದ್ಸರಿ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣೆ ಹಿತ ನನ್ಗೆ. ಅಲ್ಲ, ಅಮ್ಮ ಸತ್ ಹೋಗಿದ್ದಾಳೆ, ಅಪ್ಪನಾದ್ರೂ ಒಳ್ಳೆಯವನಾ? ಅದು ಇಲ್ಲ. ನನಗಂತೂ ಈ ನಮ್ ಶರತ್ ಎಂಥ ಮನುಷ್ಯ ಅಂತಾನೆ ಅರ್ಥ ಆಗಲ್ಲಪ್ಪ. ಅಲ್ಲ, ಮೊದ್ಲು ಹೆಂಡತಿನ ಸಾಯಿಸ್ದ, ಆಮೇಲೆ ನಮ್ಮ ಮಾಯನ್ ಮದ್ವೆ ಆಗ್ತೀನಿ ಅಂತ ನಂಬಿಸಿ ದುರ್ಗನ್ ಕುತ್ತಿಗೆ ತಾಳಿ ಕಟ್ಟದ. ಈಗ ಆ ದುರ್ಗನು ಮನೆ ಬಿಟ್ಟು ಓಡಿಸ್ತೀನಿ ಅಂತಾನೆ. ಇವನು ಒಳ್ಳೆ ಗಂಡ ಆಗಕ್ಕಾಗ್ಲಿ, ಒಳ್ಳೆ ಅಪ್ಪ ಆಗಕ್ಕಾಗ್ಲಿ ಇವನ್ಗೆ ಯೋಗ್ಯತೆನೇ ಇಲ್ಲ ಅಂತ ಅನ್ಸ್ಬಿಡುತ್ತೆ ನನ್ಗೆ. ಹಿತ ಪುಟ್ಟ, ನಿನ್ನ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಆ ಷರತ್ತುನ ಕಣ್ಣೆತ್ತು ಕೂಡ ನೋಡ್ತಿರ್ಲಿಲ್ಲ. ಏನು, ನಿಮ್ಮ ಅಪ್ಪನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದೀನಿ ಅಂತ ಕೋಪ ಬರ್ತಿದ್ಯಾ? ಅಯ್ಯೋ ದೇವ್ರೆ, ಪಾಪ ನಮ್ ಹಿತ ಪುಟ್ಟ. ಅವ್ರ ಅಪ್ಪನ್ಗೆ ಒಳ್ಳೆ ಬುದ್ಧಿ ಕೊಡಪ್ಪ. ಅವನಲ್ಲಿರೋ ಕೆಟ್ಟ ಗುಣ ಎಲ್ಲ ಹೋಗೋ ಹಾಗೆ ಮಾಡು. ಅಯ್ಯೋ ದೇವ್ರೆ, ಏನಾಗ್ತಿದೆ ಇಲ್ಲಿ? ನನ್ಗೆ ದುರ್ಗಾ ಅತ್ತೆ ಬಗ್ಗೆ ವರಿ ಆಗ್ತಿದೆ ಡ್ಯಾಡ್. ಅಣ್ಣನ್ ಕೋಪ ದಿನ ಕಳೆದಂತೆ ಕಡಿಮೆ ಆಗುತ್ತೆ ಅನ್ಕೊಂಡ್ರೆ ಅದಿನ್ನೂ ಜಾಸ್ತಿ ಆಗ್ತಿದೆ. ಹೀಗೆ ಕಂಟಿನ್ಯೂ ಆದ್ರೆ ದುರ್ಗಾ ಅತ್ತೆ ಮತ್ತೆ ಅಣ್ಣನ ಮಧ್ಯೆ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಅವ್ರ ಮುಂದೆ ಹೇಗ್ ಖುಷಿಯಾಗಿರ್ತಾರೆ? ಅಣ್ಣಂಗೆ ಅಂಬಿಕಾ ಅತ್ತೆ ವಿಚಾರದಲ್ಲಿ ಮೂವ್ ಆನ್ ಆಗಕ್ಕೆ ಕಷ್ಟ ಆಗ್ತಿದೆ ಅನ್ಸುತ್ತೆ. ಶರತ್ ಜೀವನದಲ್ಲಿ ಅಂಬಿಕಾ ಪಾತ್ರ ತುಂಬ ದೊಡ್ಡದು ಶಾನ್ವಿ. ಅವಳು ಅವನಿಗೆ ಮೊದಲನೇ ಪ್ರೀತಿ, ಹೆಂಡತಿ, ಅವನ ಮಗುಗೆ ತಾಯಿ. ಹೀಗಿರ್ಬೇಕಾದ್ರೆ ಅವಳಿಂದ ಅವನು ಮೂವ್ ಆನ್ ಆಗಬೇಕು ಅಂತ ನಿರೀಕ್ಷೆ ಮಾಡೋದು ತಪ್ಪಾಗುತ್ತೆ. ಅದು ಅಲ್ಲದೆ ಅವಳು ಆಗಾಗ್ಗೆ ನೆನಪಾಗುವಂಥ ಘಟನೆಗಳು ಏನಾದರೂ ನಡೀತಾ ಇದ್ರೆ ಅವನಿಗೆ ಸಂಕಟ ಆಗತ್ತಲ್ವಾ? ಮದುವೆಯಾಗಿ ಇಷ್ಟು ವರ್ಷಗಳಾದರೂ ನಿಮ್ಮಮ್ಮ ದಾಕ್ಷಾಯಿಣಿ ಬಗ್ಗೆ ಪ್ರತಿಯೊಂದು ವಿಷಯನೂ ನನಗೆ ಜ್ಞಾಪಕ ಇದೆ. ಅವಳಿನ್ನೂ ಜೀವಂತವಾಗಿದ್ದಾಳೇನೋ ಅಂತ ಅನಿಸ್ತಾ ಇದೆ. ಸಡನ್ ಆಗಿ ಅವಳು ನನ್ನ ಮುಂದೆ ಬಂದು ನಿಂತ್ರೆ ಹೇಗಿರುತ್ತೆ ಅನ್ಕೋತೀನಿ. ಶರತ್ಗೆ ನಾವು ಸ್ವಲ್ಪ ಸಮಯ ಕೊಡಬೇಕು ಶಾಂತಿ. ಅವನು ಅಂಬಿಕಾನ ಪೂರ್ತಿ ಮರೆಯಕ್ಕಾಗದೆ ಹೋದ್ರು ದಿನ ಕಳೀತಾ ಇದ್ದ ಹಾಗೆ ದುರ್ಗಾನ ಅವನು ಒಪ್ಕೊಂಡೇ ಒಪ್ಕೋತಾನೆ. ಡ್ಯಾಡ್, ಮಾಲ್ವಿಕಾ ಮಾಮ್ನ ನೀವು ಹೀಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಲ್ವಾ? ಹೌದು, ಆದರೆ ಶರತ್ಗೆ ಅಂಬಿಕಾ ಇನ್ನು ವಾಪಸ್ ಬರೋದಿಲ್ಲ ಅನ್ನೋದು ಗೊತ್ತಿದೆ. ಆದರೆ ದಾಕ್ಷಾಯಿಣಿ, ಅವಳ ಕಾರು ಪ್ರಪಾತಕ್ಕೆ ಬಿದ್ದಿದ್ದಷ್ಟೇ ಗೊತ್ತಿದ್ದು. ಅವಳು ಬಾಡಿನೂ ಸಿಗ್ಲಿಲ್ಲ. ಎಷ್ಟೋ ವರ್ಷಗಳವರೆಗೂ ಅವಳು ಬರ್ತಾಳೆ ಅಂತ ಕಾಯ್ತಾನೇ ಇದ್ದೆ. ಆದರೆ ಅವಳು ಬರಲೇ ಇಲ್ಲ.
ಎಲ್ಲರೂ ಹೇಳಿದರು ನೀವು ಹಳೇದನ್ನು ಮರೆತು ಮುಂದಕ್ಕೆ ಹೆಜ್ಜೆ ಹಾಕಬೇಕು ಅಂದ್ರು. ಆದ್ರೆ ಈಗಲೂ ಎಷ್ಟೋ ಸಲ ಅನ್ಸುತ್ತೆ ಅವಳಿನ್ನೂ ಬದುಕಿದಾಳೇನೋ ಅಂತ. ಮುಗೀತು, ಎಲ್ಲ ಮುಗೀತು ನನ್ನ ಲೈಫಲ್ಲಿ. ಇದಕ್ಕೆಲ್ಲ ಕಾರಣ ನೀವೇ. ಸ್ಟಾಪ್ ಇಟ್ ಮಾಯಾ. ಏನ್ ಮಾತು ಅಂತ ಆಡ್ತಾ ಇದ್ಯಾ? ಯಾರ ಎದುರು ನಿಂತು ಮಾತಾಡ್ತಿದ್ಯಾ ಅನ್ನೋ ಜ್ಞಾನ ಇದೆಯಾ ನಿನಗೆ? ಮೋಸ ಮಾಡಿದವ್ರ ಮುಂದೆ ನಿಂತು ಮಾತಾಡ್ತಿದ್ದೀನಿ. ಎಸ್, ಯು ಬಿಟ್ರೇಡ್ ಮೀ. ಶರತ್ ನನ್ಗೆ ಸಿಗ್ತಾನೆ ಅಂತ ಹೇಳ್ಬಿಟ್ಟು ನೀವು ನಂಬಿಸಿದ್ರಿ ನನ್ನನ್ನ. ಆದ್ರೆ ಇವತ್ತು ನೀವು ಮಧ್ಯ ಬಂದಿಲ್ಲ ಅಂದಿದ್ರೆ ಆ ದುರ್ಗಾ ಮನೆ ಬಿಟ್ಟು ಆಚೆ ಹೋಗ್ತಾ ಇದ್ರು, ನನ್ನ ಪ್ಲಾನ್ ಸಕ್ಸಸ್ ಆಗ್ತಾ ಇತ್ತು. ನಿಮ್ಗೆ ಗೊತ್ತಲ್ಲ, ನನ್ನ ಶರತ್ ಮಧ್ಯ ಬಂದವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ನಮ್ಮಿಬ್ರು ಮಧ್ಯ ಬಂದವ್ರಿಗೆ ಬದುಕೋ ಯಾವ ಹಕ್ಕು ಇಲ್ಲ. ದೇ ಡಿಸರ್ವ್ ಟು ಡೈ. ವಿನಾಶಕಾಲೆ ವಿಪರೀತ ಬುದ್ಧಿ. ಈ ಮಾಳ್ವಿಕ ಎದುರಿಗೆ ನಿಂತು ಹೆಸರಿಡಿದು ತಲೆ ಎತ್ತಿ ಮಾತಾಡೋಷ್ಟು ಧೈರ್ಯ ಬಂತ ನಿನ್ಗೆ? ಹೌ ಡೇರ್ ಯು!